ಹಾಯ್ ನಾ ಯಾರಂದಲ್ಲಿ ಗೊತ್ತಾಯ್ತಲ್ಲ ನಾನು ನಿಮ್ಮ ಕುಂದ ಫ್ರೆಂಡ್. ಲಾಸ್ಟ್ ವಿಡಿಯೋದಾಗ ಹೇಳಿದೆ ನಾ ಎಂತಕ್ಕೆ ಊರಿಗೆ ಬರ್ತೆ ಅಂದೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೆ ಅಂದೇಳಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ, ಯಾಕಂದ್ರೆ ಆಲ್ರೆಡಿ ವೀಡಿಯೋಸ್ ಎಲ್ಲ ಹಾಕಿರುತ್ತೆ. ಬಂದದ್ದು ಮತ್ತೆ ಅಂತಕ್ಕಲ್ಲ, ಅಣ್ಣನ ಮದಿ ಇದೆ ಅದಕ್ಕೆ ಬಂದು ನಾನು ಕೇಳಿದ ಒಂದು 10 ದಿನ ರಜೆ ಅವ್ರು ಕೊಟ್ಟದ್ದು ನಂಗೆ 3 ದಿನ. ಎಂತ ಮಾಡೋಕ್ಕಾತಿಲ್ಲ ಬಿಡಿ, ನಾವೀಗ ಜಾಸ್ತಿ ರಜೆ ಹಾಕೋಕೆ ಕಾಲೇಜಿಗೆ ಇಲ್ಲ ಅಲ್ಲ, ಕೆಲಸದಾಗಿತ್ತಲ್ಲ. ಇದು ಮೆಹಂದಿ ಹಿಂದಿನ ದಿನ ವ್ಲಾಗ್ ಕಾಣಿ, ಅಪ್ಲೋಡ್ ಮಾಡೋಕೆ ಲೇಟ್ ಆಗ್ತಿತ್ತು, ಒಂಚೂರು ಅಡ್ಜಸ್ಟ್ ಮಾಡ್ಕಣಿ. ಯಾಕೆ ವಿಡಿಯೋ ಮಾಡಿ ಇಟ್ಕೊಂಬ ಎಲ್ಲದು ಮಾಡಿ ಇಟ್ಕೊಂತೆ, ಆದ್ರೆ ಅದಕ್ಕೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ದೊಡ್ಡ ಕೆಲಸ ಇರತ್ತೆ ನನಗೆ. ಆದಷ್ಟು ಟ್ರೈ ಮಾಡ್ತಿದ್ದೆ ಡೈಲಿ ವೀಡಿಯೋ ಹಾಕೋಕ್ಕದಲ್ಲಿ, ಬಟ್ ನನ್ನ ಕೈಗೆ ಅದು ಆತೇ ಇಲ್ಲ. ಒಂದಿನ ಹಾಕ್ರೆ ಇನ್ನೊಂದು ದಿನ ಹಾಕೋಕತ್ತಿಲ್ಲ, ಇಲ್ಲಾಂದ್ರೆ 2 ದಿನ ಕಂಟಿನ್ಯೂಸ್ ಆಗಿದ್ರೆ 3ನೇ ದಿನ ಕಂಟಿನ್ಯೂಸ್ ಆಗಿ ಹಾಕೋಕತ್ತಿಲ್ಲ. ನೆಕ್ಸ್ಟ್ ಮಂತಿಂದ ಚಾಲೆಂಜ್ ತಕ್ಕಂತೆ ಕಾಂಬ 30 days 30 ಲಾಗ್ ಅನ್ನೋದು. ಈ ಚಾಲೆಂಜ್ ತಕೊಂಬಕ್ಕೂ ಹೆದರಿಕೆ ಆಯ್ತು ಮಾರ. ಒಂದು ವೇಳೆ ಚಾಲೆಂಜ್ ಕಂಪ್ಲೀಟ್ ಮಾಡೋ ಕೈಲಿಲ್ಲ ಅದ್ರ ಮಾನ ಮರ್ಯಾದೆ ಆದಂಗಲ್ದ. ಇರಲಿ ಮುಂದಪ್ಪ, ಆದಷ್ಟು ಟ್ರೈ ಮಾಡ್ತೇವೆ, ಅಷ್ಟವರೆಗೂ ನೀವು ಸಪೋರ್ಟ್ ಮಾಡ್ತಾ ಇರಿ. ಯಾಕ ದೇವಸ್ಥಾನ ಪೂಜೆ ಕೊಡ್ಕಿದ್ವಿ, ಅದಕ್ಕೆ ಪೂಜೆ ಕೊಡು ಅಂತೇಳಿ ಹೋಯ್ದೆ. ಆ ಬಿಸ್ಲಾಗ ಒಂದು ಹೊರಗರು ಹಾಪ್ಕತ್ತ ಮಾರ, ಕಣ್ಣು ಓಪನ್ ಮಾಡೋದಲ್ಲ. ಅಂತೂ ಪೂಜೆ ಕೊಟ್ಟಿಗೆ ಬಂದೆ ಕಾಣಿ. ಮೇನ್ ಹಿಂದಿನ ದಿನ ಬಳಿ ಇಡೋ ಶಾಸ್ತ್ರ ಐತಿ, ಎಲ್ಲರೂ ಬಳಿ ಇಟ್ಕೊಂಡು ಒಂಥರ ಖುಷಿ ಐತಿ, ಎಲ್ಲರೂ ಹೊಟ್ಟೆ ಸೇರುವುದೇ ಒಂಥರ ಖುಷಿ ಅಲ್ಲ. ಅದ್ರಾಗೂ ಈ ಫಂಕ್ಷನ್ ಇಪ್ಪು ಟೈಮಾಗೆ ಎಕ್ಸಾಮ್ ಬಂತಂದ್ರೆ ಮತ್ತೂ ದೊಡ್ಡ ಟೆನ್ಷನ್. ಹಾಗೆ ನನ್ನ ತಂಗಿಗೂ ಎಕ್ಸಾಮ್ ಇದ್ದಿತ್ತು, ಅವಳಿಗೆ ಒಂದು ಕಡೆ ಆ ಕಡೆ ಹೋಯ್ಕರು ಇಲ್ಲ, ಈ ಕಡೆ ಎಕ್ಸಾಮಿಗೆ ಓದ್ಕೊಂಬಕ್ಕೂ ಆಗ್ತಾ ಇರಲಿಲ್ಲ, ಎಲ್ಲ ಮಿಕ್ಸ್ ಆಗಿದ್ದಿತ್ತು. ನಮ್ಮ ಊರ ಸಿಕ್ಕು ಈ ಗ್ರೀನರಿ ಈ ಬೆಂಗಳೂರು ಬದಿಗೆಲ್ಲ ಸಿಕ್ಕುದೇ ಕಮ್ಮಿ ಅನ್ಸುತ್ತಲ್ಲ, ಬರೀ ರೋಡ್ ಗಿಡ ಇತ್ತು. ಬಟ್ ನಮ್ಮ ಊರಾಗ ಕಾಣಿ ಎಂಥ ಗ್ರೀನರಿ, ಇದೆಲ್ಲೂ ಸಿಕ್ಕುದೂ ಇಲ್ಲ. ಹುಟ್ಟಿ ಬೀಳೋದಿಲ್ಲ ಯಾರು, ಮುಂಚೆ ಇದೆಲ್ಲ ನಮ್ಗೆ ಹೊಸದಾಗಿ ಅನ್ಸೋದಿಲ್ಲ ಆಯ್ತು. ಈಗ ಊರು ಬಿಟ್ಟು ಊರಿಗೆ ಹೋಗಿ ಮತ್ತೆ ಊರಿಗೆ ಬಂದಳಿಗೆ ಅದೇ ಚಂದವಾಗಿ ಕಾಣ್ತ್ಕಾಣಿ. ನಾಳೆ ಮೆಹಂದಿ ಇದ್ದಿತ್ತಲ್ಲ, ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಿತ್ತು, ಲೈಟಿಂಗ್ಸ್ ಆ ಕಡೆ ಶಾಮಿಯಾನ ಎಲ್ಲ ಹಾಕ್ತಾ ಇದ್ದಿದ್ರು. ಮನೆ ಕಳಿ ಎದ್ದು ಕಾಣ್ತಿದ್ದಿತ್ತು ಆ ಟೈಮ್. ಒಂದು ಸೈಡ್ ನಂಗೆ ನನ್ನ ತಂಗಿ ಪರಿಸ್ಥಿತಿ ಕಾಮ್ಕಾತಿಲ್ಲ ಇದ್ ಕಾಣಿ, ಆ ಕಡೆ ಓದ್ಕೊಂಡು ಬೇಕು, ಈ ಕಡೆ ಫಂಕ್ಷನಿಗೆ ಅಟೆಂಡ್ ಆಯ್ಲೂ ಬೇಕು, ಎಂತ ಮಾಡೋದ್ರಲ್ಲಿ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ಆಯ್ತು, ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೊಂದು ವಿಡಿಯೋದಾಗ ಸಿಗ್ತೆ ಅಕ್ಕ.